ನೋಡ್ರಿ ಈ ತರ ಪೇಪರ್ ತರ ಗರಿ ಗರಿಯಾಗಿ ದೋಸೆ ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋ ಒಳಗೆ ಹೇಳ್ತನು. ಯಾವುದೇ ರೀತಿ ಅಕ್ಕಿಯ ಅವಶ್ಯಕತೆನೇ ಇಲ್ಲ. ಇಲ್ಲಿ ಏನೈತ್ಲ ನಾವು ಇವತ್ತ ಹೆಸರು ಕಾಳ ದೋಸೆ ಮಾಡಿ ತೋರಿಸಿದ್ವು. ಈ ತರ ಮಸ್ತ್ ಹೆಸರು ಕಾಳ ದೋಸೆ ಯಾವ ರೀತಿ ಮಾಡೋದು ಹೆಂಗ್ ಮಾಡೋದು ಅಂತ ಹೇಳ್ತನು. ಅದಕ್ಕಿಂತ ಮೊದಲು ನಿಮಗೆ ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ರಿ. ಇಲ್ಲಿ ನೋಡ್ರಿ ಇಲ್ಲೊಂದು ವಾಟೆ ತೊಗೊಂಡಿದ್ವು, 1 ಕಪ್ ಆಗುವಷ್ಟು ಐತ್ರಿ. ಇಲ್ಲಿ ಅದ ಕಪ್ಪಿಲಿನ 1 ಕಪ್ ಹೆಸರು ಕಾಳು 1 ಕಪ್ ಉದ್ದಿನ ಬೇಳೆ ನೆನೆಸಿಟ್ಟಿದ್ದೀವ್ರಿ. ಒಂದು 5 ತಾಸು ನೆನೆಸಿಟ್ರೆ ಸಾಕ್ರಿ. ಇವ ನೆನೆದಿರ್ತಾವು ಎರಡು. ಅದಾದ್ಮೇಲೆ ನೋಡ್ರಿ ಅದ ಕಪ್ಪಿಲಿನ ಅದೇನು ವಾಟ್ಕ ತೋರಿಸಿದ್ವಲ್ಲ ಅದ ಒಂದು ವಾಟ್ಕಲೆ ಇಲ್ಲೇ ಸಣ್ಣ ರವ ನೆನೆ ಇಟ್ಟಿದ್ವಿ ನೋಡ್ರಿ. ಈ ಥರ ನೆನೆ ಇಟ್ಟಿದ್ದೀವಿ ಇದನ್ನು. ಇವೆರಡು ಈ ರೀತಿ ಒಂದು 6 ತಾಸು ನೆನೆ ಇಟ್ಟ ಮೇಲೆ ಇದನ್ನು ಮಿಕ್ಸಿಗೆ ಹಾಕೊಂಡ್ಬಿಡ್ಬೇಕ್ರಿ. ಅಷ್ಟು ಎಲ್ಲ ಹೆಸರು ಕಾಳು ಉದ್ದಿನ ಬೇಳೆ ಅದ್ರ ಜೊತೆ ಏನೈತ್ಲ ಸಣ್ಣ ರವನು ಸೇರಿಸಿ ಈ ಥರ ಏನೈತಿ ಮಿಕ್ಸಿಗೆ ಹಾಕೊಂಡ್ಬರ್ಬೇಕ್ರಿ. ನೀರು ಹಾಕಿ ನೋಡ್ರಿ ಇವಾಗ ಮಿಕ್ಸಿಗೆ ಹಾಕೊಂಡ್ಬಂದಿವು, ತೋರ್ಸಾತೀವು ಯಾವ ರೀತಿ ಆಗೈತೆ ಅಂತ. ಇಷ್ಟು ಸಣ್ಣ ಪೇಸ್ಟ್ ಮಾಡಿದ್ರೆ ಮುಗೀತ್ರಿ. ಇವಾಗ ನೋಡ್ರಿ ಅಷ್ಟು ಎಲ್ಲ ಹಾಕೊಂಡು ಬಂದೀವಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವಿ. ಅದಾದ್ಮೇಲೆ ನೋಡ್ರಿ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಸೋಡಾ ಹಾಕತ್ತೀವಿ. ನೀವು ಬೇಕಾದ್ರೆ ಸೋಡಾ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದ್ರಿ. ನೋಡ್ರಿ ಈ ಥರ ನೋಡ್ರಿ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ತಿರುವಾಡ್ಕೋಬೇಕ್ರಿ. ಅಕ್ಕಿ ದೋಸೆ ತಿಂದು ನಿಮಗೆ ಬೇಜಾರು ಅನ್ಸತ್ತಿತ್ತಂದ್ರೆ ಈ ಥರ ಡಿಫ್ರೆಂಟಾಗಿ ಹೆಸರು ಕಾಳು ದೋಸೆ ಮಾಡ್ಕೊಂಡು ತಿನ್ನಿರಿ. ಶುಗರ್ ಇದ್ದವ್ರಿಗಂತೂ ಭಾಳ ಒಳ್ಳೇದೈತಿ. ಪ್ರತಿಯೊಬ್ಬರು ತಿನ್ಬೋದು, ಅಷ್ಟು ಟೇಸ್ಟ್ ಅನ್ನಿಸ್ತಾವೆ ದೋಸೆ ಅಂತೂ ತಿನ್ನಕ್ಕೆ. ಇವಾಗ ನೋಡ್ರಿ ಹಿಟ್ಟಂತೂ ದೋಸೆ ಹಿಟ್ಟು ರೆಡಿ ಆಯ್ತು. ಇಲ್ಲೇ ತವಾ ಕಾದಿತ್ತು. ತವಾಕ ಒಂದು ಸ್ವಲ್ಪ ಈ ರೀತಿ ನೀರು ಗೊಜ್ಜೆ ಅದನ್ನು ಚೆನ್ನಾಗಿ ಬರಿಸಿ ತಕ್ಕೊಂಡು ಇಲ್ಲೇ ದೋಸೆ ಹಾಕತ್ತೀವಿ ನೋಡ್ರಿ. ಎಷ್ಟು ಬೇಕಾದ ನೀವು ತೆಳ್ಳಂಗೆ ಹಾಕೊಂಡ್ರು ದೋಸೆ ಮಸ್ತ್ ಹೆಂಗೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರ್ತಾವ್ರಿ. ಈ ಥರ ಕೈ ಸೈಲ್ ಬಿಟ್ಟು ಚೆನ್ನಾಗೆ ದೋಸೆ ರೌಂಡಂಗೆ ತಿರುಬೇಕು ನೋಡ್ರಿ. ಇದನ್ನು ಈ ಥರ ನೋಡ್ರಿ. ಈ ಥರ ದೋಸೆ ಒಂದು ಸಲ ನೀವು ಟ್ರೈ ಮಾಡಿರಿ. ಇದೇ ಥರ ಇನ್ನೂ ಹಲವಾರು ರೆಸಿಪಿಗಳನ್ನ ನಮ್ಮ ಪ್ರಿಯಾಸ್ ಕಿಚನ್ ಚಾನಲ್ ಒಳಗೆ ಹಾಕಿದ್ವಿ. ಪ್ರತಿಯೊಂದು ನೋಡ್ಕೊತಾ ಇರಿ. ಉತ್ತರ ಕರ್ನಾಟಕ ರೆಸಿಪಿಗಳು ಏನದಾವಲ್ಲ ಎಲ್ಲನೂ ತೋರಿಸಿದ್ವು ನೋಡ್ರಿ. ಇವಾಗ ದೋಸೆ ಒಂದು ಸ್ವಲ್ಪ ಈ ಥರ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಏನೈತಲ್ಲ ಒಂದು ಸ್ವಲ್ಪ ಸುತ್ತಲೂ ಎಲ್ಲ ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಹಾಕಿದ್ಮೇಲೆ ಒಂದು 3 ರಿಂದ 4 ನಿಮಿಷ ಈ ರೀತಿ ಉರಿ ಸ್ವಲ್ಪ ಹೈ ಫ್ಲೇಮ್ ಒಳಗಿಟ್ಟು ಈ ರೀತಿ ನೀವು ಎಲ್ಲ ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಇದನ್ನು ಬೇಯಿಸ್ಕೋಬೇಕು ನೋಡ್ರಿ. ಇವಾಗ ರೆಡಿ ಆಯ್ತು. ಯಾವ ರೀತಿ ಗರಿ ಗರಿಯಾಗಿ ಮತ್ತು ಎಷ್ಟು ತೆಳ್ಳಂಗೆ ಬಂದತ್ತೆ ಅಂತ ಹೇಳಿ ತೋರ್ಸಾತೀವಿ ನೋಡ್ರಿ. ಒಳಗಿಂದ ಕಡ್ತರ್ಸೋದೇ ಕಾಣತತಿ. ಅಷ್ಟು ಮಸ್ತಂಗೆ ತೆಳ್ಳಂಗೆ ದೋಸೆ ರೆಡಿಯಾಗಿ ಬತ್ತು ನೋಡ್ರಿ. ಇದ್ರ ಜೊತೆ ಸ್ವಲ್ಪ ಸಾಂಬಾರ ಚಟ್ನಿ ಇತ್ತಂದ್ರೆ ಭಾರಿ ನಾಷ್ಟ ರೆಡಿ ಆಕೈತ್ರಿ. ನೋಡ್ರಿ ಯಾವ ರೀತಿ ಆಗೈತೆ ಅಂತ ಹೇಳಿ ತೋರ್ಸಾತೀವಿ. ಬೆಳಗ್ಗೆ ನೆನೆಸಿಟ್ಟು ಮಧ್ಯಾಹ್ನ ಮಾಡ್ಕೋಬೋದು, ಮಧ್ಯಾಹ್ನ ನೆನೆಸಿಟ್ಟು ನೀವು ನೈಟ್ ಮಾಡ್ಕೋಬೋದು. ಅಷ್ಟು ಭಾರಿ ರುಬ್ಬಿದ ಕೂಡ್ಲೇನ ಮಾಡ್ಕೊಂಡು ತಿನ್ಬೋದು. ಅಷ್ಟು ಚಲೋ ಆಕವ್ರಿ ಹೆಸರು ಕಾಳು ದೋಸೆ ಇವ ನೋಡ್ರಿ. ಇವಾಗ ಒಂದು ದೋಸೆ ಅಂತೂ ರೆಡಿ ಆಯ್ತು. ಎಷ್ಟು ಕ್ರಿಸ್ಪಿ ಆಗೈತೆ ನೋಡ್ರಿ, ತೋರ್ಸಾತೀವಿ ನಿಮಗೆ. ಇದೇ ಥರ ನೋಡ್ರಿ ಇಲ್ಲಿ ಏನೈತಲ್ಲ ಇವಾಗ ಇನ್ನೊಂದು ದೋಸೆ ಹಾಕಕ್ಕೆ ರೆಡಿ ಮಾಡತ್ತೀವಿ ನೋಡ್ರಿ. ನೋಡ್ರಿ ತವಾ ಕಾದಿತ್ತು. ಸ್ವಲ್ಪ ನೀರು ಗೊಜ್ಜಿ ಈ ಥರ ಒರೆಸ್ಕೋಬೇಕ್ರಿ. ಒರೆಸ್ಕೊಂಡ್ಮೇಲೆ ನೋಡ್ರಿ ಈ ಥರ ದೋಸೆ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕ್ರಿ. ನೀವು ದಿಪ್ಪು ಬೇಕಾದ್ರೆ ದಿಪ್ಪು ಹಾಕೋಬೋದ್ರಿ. ಈ ಥರ ಗರಿ ಗರಿಯಾಗಿ ಬೇಕಾದ್ರೆ ಗರಿ ಗರಿಯಾಗಿಯೂ ಹಾಕೋಬೋದು. ನಾವಿಲ್ಲೇ ಗರಿ ಗರಿಯಾಗಿ ಹಾಕಿ ತೋರ್ಸಿವಿ ನೋಡ್ರಿ. ನೀವು ಎಷ್ಟು ಬೇಕಾದ ತೆಳು ಮಾಡ್ಕೋಬೋದ್ರಿ. ಅಷ್ಟು ಭಾರಿ ಮಸ್ತಂಗೆನ ದೋಸೆ ರೆಡಿಯಾಗಿ ಬರ್ತಾವೆ ನೋಡ್ರಿ. ಈ ಥರ ನೋಡ್ರಿ ಮಾಡ್ಕೋಬೇಕ್ರಿ. ಮಿಕ್ಸಿಗೆ ಹಾಕೊಂಡು ಕೂಡಲೇ ದೋಸೆ ಮಾಡಿಬಿಡ್ಬೋದ್ರಿ ನೀವು. ಯಾವುದೇ ರೀತಿ ಹಿಟ್ಟು ನೆನೆಸೋ ಅವಶ್ಯಕತೆ ಇಲ್ಲ. ಹೆಸರು ಕಾಳು ಮತ್ತು ಉದ್ದಿನ ಬೇಳೆ ಏನೈತಲ್ಲ ಮತ್ತು ಸಣ್ಣ ರವೆ ಎಲ್ಲ ಒಂದೊಂದು ಕಪ್ ತೊಗೊಂಡು ಸ್ವಲ್ಪ ಒಂದು 5 ತಾಸು ಆಗುವಷ್ಟು ನೆನೆ ಇಟ್ರಂದ್ರೆ ಮುಗೀತ್ರಿ. ಚೆನ್ನಾಗಿ ನೆಂದಿರ್ತಾವ ನೋಡ್ರಿ. ಇಲ್ಲಿ ನೋಡ್ರಿ ಇದು ಒಂದು ದೋಸೆ ರೆಡಿ ಆಯ್ತು. ಎಷ್ಟು ಮಸ್ತಂಗೆ ಆಗೈತೆ ಅಂತ ತೋರ್ಸಾತೀವಿ. ತಿನ್ನಾಕಂತೂ ಅಷ್ಟು ಬಾಯಾಗ ರುಚಿ ಅನ್ನಿಸ್ತಾವ್ರಿ. ಏನಾರು ಡಿಫ್ರೆಂಟಾಗಿ ತಿನ್ಬೇಕು ಅನ್ನಿಸ್ತಂದ್ರೆ ಈ ಥರ ದೋಸೆ ಮಾಡ್ಕೊಂಡು ಟ್ರೈ ಮಾಡ್ಕೊಂಡು ನೋಡ್ರಿ. ದಿಢೀರ್ ದೋಸೆ ಅಂತೂ ತಿಂದಿರ್ತೀರಿ. ಈ ಥರ ಹೆಸರು ಕಾಳು ದೋಸೆ ಒಂದು ಸಲ ಟ್ರೈ ಮಾಡಿ ನೋಡ್ರಿ. ಇವತ್ತು ನಾವು ಮಾಡಿದಂಥ ಹೆಸರು ಕಾಳು ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ಮಿಸ್ ಮಾಡಲಾರ್ದ ಕಮೆಂಟ್ ಒಳಗೆ ತಿಳಿಸ್ರಿ. ಇದೇ ರೀತಿ ಇನ್ನೂ ಹಲವಾರು ರೆಸಿಪಿಗಳನ್ನ ಮಾಡ್ಕೊತಾ ಇರ್ತೀವಿ. ಮಿಸ್ ಮಾಡಲಾರ್ದ ನಮ್ಮ ಚಾನಲ್ನ ನೀವು ನೋಡ್ಕೋತಾ ಇದ್ರಿ ಅಂದ್ರೆ ಪ್ರತಿಯೊಂದು ರೆಸಿಪಿ ನಿಮ್ಗೆ ತಲುಪ್ತಾವೆ ನೋಡ್ರಿ. ಇವಾಗಂತೂ ಸಪೋರ್ಟ್ ಮಾಡತ್ತೀರಿ, ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.